ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಿರುತೆರೆಯ ಒಂದು ಸೆನ್ಸೇಷನಲ್ ನ್ಯೂಸ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಕರ್ನಾಟಕದ ಮನೆ ಮಾತಾಗಿರುವ ಬಿಗ್ ಬಾಸ್ ಖ್ಯಾತಿಯ ಸೂರಜ್ ಸಿಂಗ್ ಬಗ್ಗೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿತಿದೆ. ಪವಿತ್ರ ಬಂಧನ ಸೀರಿಯಲ್ನಿಂದ ಸೂರಜ್ ಸಿಂಗ್ ಹೊರಬಂದಿದ್ದಾರೆ, ನಟನೆಗೆ ಗುಡ್ ಬೈ ಹೇಳಿ ಮತ್ತೆ ಹೋಟೆಲ್ ಕೆಲಸಕ್ಕೆ ಮರಳಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸೂರಜ್ ಅವರು ಶೆಫ್ ಉಡುಪಿನಲ್ಲಿ ಹೋಟೆಲ್ ಕಿಚನ್ನಲ್ಲಿರುವ ಫೋಟೋಗಳು ವೈರಲ್ ಆಗುತ್ತಿವೆ. ಹಾಗಾದರೆ ಸೂರಜ್ ಸಿಂಗ್ ನಟನೆಯ ಹಾದಿ ಇಲ್ಲಿಗೆ ಮುಕ್ತಾಯವಾಯಿತಾ? ಸೀರಿಯಲ್ ತಂಡಕ್ಕೂ ಮತ್ತು ಸೂರಜ್ಗೂ ಏನಾದರೂ ಭಿನ್ನಾಭಿಪ್ರಾಯ ಬಂದಿದೆಯಾ? ಅಥವಾ ಸೂರಜ್ ಅವರಿಗೆ ಸಿನಿಮಾ ಆಫರ್ ಸಿಕ್ಕಿದೆಯಾ? ಇವತ್ತಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಲಿದ್ದೇವೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೂರಜ್ ಸಿಂಗ್ ಅವರ ಬಗ್ಗೆ ಮಾತಾಡೋ ಮೊದಲು ಅವರ ಸ್ಟ್ರಗಲ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸೂರಜ್ ಮೂಲತಃ ಮೈಸೂರಿನವರು. ಸಾಮಾನ್ಯ ಕುಟುಂಬದಿಂದ ಬಂದ ಇವರು ವೃತ್ತಿಯಲ್ಲಿ ಒಬ್ಬ ಪ್ರೊಫೆಷನಲ್ ಶೆಫ್ ಆಗಿದ್ದರು. ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಲೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡಿದ್ದರು. ಅವರ ಮುಗ್ಧ ಮಾತುಗಳು, ಕನ್ನಡ ಭಾಷೆಯ ಮೇಲಿರುವ ಅವರ ಹಿಡಿತ ಜನರಿಗೆ ಇಷ್ಟವಾಗಿತ್ತು. ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಕಾಮನ್ ಮ್ಯಾನ್ ಆಗಿ ಇವರು ಆಯ್ಕೆಯಾದರೂ ಇವರ ಅದೃಷ್ಟವೇ ಬದಲಾಯಿತು. ದೊಡ್ಮನೆಯೊಳಗೆ ಹೋದ ಮೊದಲ ದಿನದಿಂದಲೇ ಸೂರಜ್ ಎಲ್ಲರ ಗಮನ ಸೆಳೆದರು. ಸಣ್ಣಪುಟ್ಟ ತಪ್ಪುಗಳನ್ನ ಮಾಡುತ್ತಲೇ ಕರ್ನಾಟಕದ ಜನರ ಮನಸ್ಸು ಗೆದ್ದರು. ಸೂರಜ್ ಸಿಂಗ್ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಎಮೋಷನ್ ಆಗಿ ಬದಲಾದರು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಅನೇಕರಿಗೆ ಆಫರ್ಗಳು ಸಿಗುತ್ತವೆ, ಆದರೆ ಸೂರಜ್ ಸಿಂಗ್ ಅವರಿಗೆ ಸಿಕ್ಕಿದ್ದು ಲಾಟರಿ ಎನ್ನಬಹುದು. ಕಲರ್ಸ್ ಕನ್ನಡದ ಪ್ರತಿಷ್ಠಿತ ಧಾರಾವಾಹಿ ಪವಿತ್ರ ಬಂಧನದಲ್ಲಿ ಅವರಿಗೆ ನಾಯಕ ನಟನಾಗಿ ನಟಿಸುವ ಅವಕಾಶ ಸಿಕ್ಕಿತು. ಧಾರಾವಾಹಿ ಶುರುವಾದ ಕೆಲವೇ ದಿನಗಳಲ್ಲಿ ಸೂರಜ್ ತಮ್ಮ ಅಭಿನಯದ ಮೂಲಕ ಸೈ ಎನಿಸಿಕೊಂಡರು. ಒಬ್ಬ ಶೆಫ್ ಆಗಿದ್ದ ವ್ಯಕ್ತಿ ಕ್ಯಾಮರಾ ಮುಂದೆ ನಾಯಕನಾಗಿ ಇಷ್ಟು ಸುಲಭವಾಗಿ ಹೇಗೆ ನಟಿಸುತ್ತಿದ್ದಾರೆ ಎಂದು ಜನರು ಆಶ್ಚರ್ಯಪಟ್ಟರು. ಪವಿತ್ರ ಬಂಧನ ಸೀರಿಯಲ್ನ TRP ಕೂಡ ಸೂರಜ್ ಎಂಟ್ರಿ ಕೊಟ್ಟ ಮೇಲೆ ಜಿಗಿಯಿತು. ಸೂರಜ್ ಅವರ ಮುಗ್ಧ ನಟನೆ ಮತ್ತು ಕಥೆಯಲ್ಲಿನ ಟ್ವಿಸ್ಟುಗಳು ಜನರನ್ನು ಸೀರಿಯಲ್ಗೆ ಅಂಟಿಕೊಳ್ಳುವಂತೆ ಮಾಡಿತು. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎನ್ನುವಾಗಲೇ ಈ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಅಷ್ಟಕ್ಕೂ ಈ ವದಂತಿಗಳು ಶುರುವಾಗಿದ್ದು ಎಲ್ಲಿಂದ ಅಂತ ನೀವು ಕೇಳಬಹುದು. ಇತ್ತೀಚೆಗೆ ಸೂರಜ್ ಸಿಂಗ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮತ್ತು ಪೋಸ್ಟ್ನಲ್ಲಿ ಕೆಲವು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದರು. ಅದರಲ್ಲಿ ಸೂರಜ್ ಅವರು ಶೆಫ್ ಕೋಟ್ ಮತ್ತು ಟೋಪಿ ಧರಿಸಿ ಬಹಳ ಬ್ಯುಸಿಯಾಗಿ ಹೋಟೆಲ್ ಕಿಚನ್ನಲ್ಲಿ ಅಡುಗೆ ಮಾಡುತ್ತಿರುವುದನ್ನು ಕಾಣಬಹುದು. ಅಷ್ಟೇ ಅಲ್ಲ, ಬಿಗ್ ಬಾಸ್ನ ಕೆಲವು ಸ್ಪರ್ಧಿಗಳ ಬಗ್ಗೆಯೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುತ್ತಿದ್ದರು. ಇದನ್ನು ನೋಡಿದ ನೆಟ್ಟಿಗರು ಮತ್ತು ಕೆಲವು ಮಾಧ್ಯಮಗಳು ಸೂರಜ್ ಸಿಂಗ್ ಸೀರಿಯಲ್ ಶೂಟಿಂಗ್ ಬಿಟ್ಟು ಹೋಟೆಲ್ನಲ್ಲಿ ಯಾಕೆ ಕಾಣಿಸ್ಕೊಂಡಿದ್ದಾರೆ, ಹಾಗಾದ್ರೆ ಸೀರಿಯಲ್ ಬಿಟ್ಟಿದ್ದು ನಿಜವಾ ಅಂತ ಚರ್ಚೆ ಶುರು ಮಾಡಿದ್ರು. ಸೂರಜ್ ಮತ್ತೆ ತನ್ನ ಹಳೆಯ ಕಾಯಕಕ್ಕೆ ಮರಳಿದ್ದಾರೆ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿತು. ಈಗ ನಾವು ಈ ಸುದ್ದಿಯ ಅಸಲಿ ಸತ್ಯವನ್ನು ಬಿಚ್ಚಿಡುತ್ತಿದ್ದೇವೆ. ದ ನ್ಯೂಸ್ ವೇರ್ಗೆ ಸಿಕ್ಕ ಮಾಹಿತಿಗಳ ಪ್ರಕಾರ ಈ ಎಲ್ಲಾ ಸುದ್ದಿಗಳು ಕೇವಲ ವದಂತಿಗಳು ಮಾತ್ರ. ಹೌದು, ಸೂರಜ್ ಸಿಂಗ್ ಪವಿತ್ರ ಬಂಧನ ಸೀರಿಯಲ್ ಬಿಟ್ಟಿಲ್ಲ. ಸದ್ಯ ವೈರಲ್ ಆಗುತ್ತಿರುವ ಫೋಟೋಗಳು ಸೂರಜ್ ಅವರು ಬಿಗ್ ಬಾಸ್ ಬರುವ ಮೊದಲು ಕೆಲಸ ಮಾಡುತ್ತಿದ್ದ ಹಳೆಯ ದಿನಗಳ ನೆನಪುಗಳು. ಸೂರಜ್ ಅವರು ತಮ್ಮ ಹಳೆಯ ವೃತ್ತಿಯನ್ನು ಇಂದಿಗೂ ಗೌರವಿಸುತ್ತಾರೆ. ಹಾಗಾಗಿ ಅವರು ತಮ್ಮ ಗ್ಯಾಲರಿಯಲ್ಲಿದ್ದ ಹಳೆಯ ಫೋಟೋಗಳನ್ನು ಥ್ರೋ ಬ್ಯಾಕ್ ಅಥವಾ ನೆನಪುಗಳ ರೂಪದಲ್ಲಿ ಹಂಚಿಕೊಂಡಿದ್ದಾರೆ. ಸೂರಜ್ ಇಂದಿಗೂ ಪವಿತ್ರ ಬಂಧನ ಸೀರಿಯಲ್ ತಂಡದ ಜೊತೆಗಿದ್ದಾರೆ. ಅವರ ಪಾತ್ರ ಧಾರಾವಾಹಿಯಲ್ಲಿ ಮುಂದುವರಿಯುತ್ತಿದೆ. ಶೂಟಿಂಗ್ ಕೂಡ ಸುಸೂತ್ರವಾಗಿ ನಡೆಯುತ್ತಿದೆ. ಹಾಗಾಗಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ಸುಳ್ಳು ಸುದ್ದಿಗಳನ್ನು ನಂಬುವ ಅಗತ್ಯವಿಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ಸೂರಜ್ ಸಿಂಗ್ ಕೇವಲ ಧಾರಾವಾಹಿಗೆ ಸೀಮಿತವಾಗಿಲ್ಲ. ಇವರಿಗೆ ಸ್ಯಾಂಡಲ್ವುಡ್ನಿಂದಲೂ ಒಳ್ಳೆಯ ಆಫರ್ಗಳು ಬರುತ್ತಿವೆ ಎಂಬ ಮಾಹಿತಿ ಇದೆ. ಈಗಾಗಲೇ ಸುದೀಪ್ ಮತ್ತು ಯಶ್ ಅವರಂತಹ ದೊಡ್ಡ ಸ್ಟಾರ್ಗಳ ಅಭಿಮಾನಿಯಾಗಿರುವ ಸೂರಜ್ ಮುಂದಿನ ದಿನಗಳಲ್ಲಿ ಬೆಳ್ಳಿ ಪರದೆಯ ಮೇಲೂ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಸದ್ಯಕ್ಕೆ ಅವರು ಕಿರುತೆರೆಯಲ್ಲಿ ತಮ್ಮ ಪ್ರಭಾವ ಮುಂದುವರಿಸಲಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಸೂರಜ್ ಸಿಂಗ್ ಅವರ ಸೀರಿಯಲ್ ಎಕ್ಸಿಟ್ ಸುದ್ದಿ ಕೇವಲ ಒಂದು ಗಾಳಿ ಸುದ್ದಿಯಷ್ಟೇ. ಸೂರಜ್ ಇಂದಿಗೂ ನಿಮ್ಮ ಪ್ರೀತಿಯ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಹೀರೋ ಆಗಿ ಮುಂದುವರಿಯುತ್ತಿದ್ದಾರೆ. ಅವರ ಯಶಸ್ಸಿನ ಹಾದಿ ಇನ್ನೂ ದೀರ್ಘವಾಗಿದೆ. ಸೂರಜ್ ಸಿಂಗ್ ಅವರ ಈ ಏಳಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸೂರಜ್ ಅವರಿಗೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಗ್ಬೇಕಾ? ಪವಿತ್ರ ಬಂಧನ ಸೀರಿಯಲ್ನಲ್ಲಿ ನಿಮಗೆ ಅವರ ಪಾತ್ರ ಇಷ್ಟವಾಗ್ತಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಹೆಚ್ಚಿನ ಸುದ್ದಿಗಳಿಗಾಗಿ ಮತ್ತು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಿಮ್ಮ ನೆಚ್ಚಿನ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.